ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ವಿದ್ಯಾರ್ಥಿಗಳೇ, ಈ ದಿನ 9ನೇ ತರಗತಿಯ FA 3 ಪರೀಕ್ಷೆ 2022-23ರಲ್ಲಿ ಕೋರ್ ವಿಷಯ ವಿಜ್ಞಾನದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕಲಿಕಾ ಚೇತರಿಕೆ ಆಧಾರಿತ ಮೇಲೆ ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು 9ನೇ ತರಗತಿಗೆ ಹಿಂದಿ ಮತ್ತು ಸಮಾಜ ವಿಜ್ಞಾನ ವಿಷಯಗಳ ಕಲಿಕಾ ಚೇತರಿಕೆಯ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದ. FA SA ಕ್ವಶನ್ ಪೇಪರ್ ಅಂತ ಅದನ್ನು ಒತ್ತಿದ್ರೆ ನಾವು ಹಿಂದೆ ಹಾಕಿರ್ತಕ್ಕಂಥ ಎಲ್ಲ FA SA ಎಕ್ಸಾಮ್ ಕ್ವಶನ್ಸ್ಗಳ ಪ್ಲೇಲಿಸ್ಟ್ ಸಿಗ್ತಾವೆ. ನೀವು ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿ ವಿಡಿಯೋಗಳನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹಿತ 9ನೇ ತರಗತಿ ಹಿಂದಿ 9ನೇ ತರಗತಿ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು, 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಬೇರೆ ಬೇರೆನೇ ಪ್ಲೇಲಿಸ್ಟ್ ಇದ್ದಾವೆ. ಒತ್ತಿ ನೋಡಿದರೆ ಖಂಡಿತವಾಗಿ ತಮ್ಮೆಲ್ಲರಿಗೂ ಕೂಡ ನಿಮಗೆ ಇರ್ತಕ್ಕಂಥ ಕಲಿಕಾ ಚೇತರಿಕೆಯ ಎಲ್ಲ ಕಲಿಕಾ ಫಲ, ಎಲ್ಲ ಕಲಿಕಾ ಹಾಳೆಗಳ ಉತ್ತರಗಳು ಅಲ್ಲಿ ಇದ್ದಾವೆ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ನೀವು ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಿದ್ರೆ ದಯಮಾಡಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಇದರಿಂದ ನಾವು ಮುಂದೆ ಹಾಕ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗ್ತದೆ. ಸೊ ಮೊದಲೇ ಹೇಳಿದ್ದೀನಿ, ಹಿಂದಿ ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಪಠ್ಯ ಪುಸ್ತಕಗಳ ಕ್ವಶನ್ ಆನ್ಸರ್ಸ್ ನೋಟ್ಸ್ ವಿಡಿಯೋಗಳಿದ್ದಾವೆ, ಕಲಿಕಾ ಚೇತರಿಕೆ ವಿಡಿಯೋಗಳ ಸಹಿತ ಇದ್ದಾವೆ. 9ನೇ ತರಗತಿ ನೋಡ್ಬೋದು. ಮೋಸ್ಟ್ ಆಗಿ 8ನೇ ತರಗತಿಯವರಿಗೆ NMMS ವಿಷಯದ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯ ಎರಡರ ವಿಡಿಯೋಗಳ ಸಹಿತ ಇದ್ದಾವೆ, ಅವುಗಳನ್ನು ಸಹಿತ ನೋಡಿ. ಸೊ FA SA ಎಕ್ಸಾಮ್ 2022ಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ಸ್ ಇದ್ದಾವೆ. ಏನಾದರೂ ಡೌಟ್ ಅನಿಸಿದರೆ ಕಮೆಂಟಲ್ಲಿ ಪಿನ್ನನ್ನು ಸಹಿತ ಮಾಡಲು ಮರೆಯದಿರಿ. ಅಷ್ಟಲ್ಲದೆ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಅದಕ್ಕೂ ಕೂಡ ನೀವುಗಳು ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಇದೇ ವಿಡಿಯೋವನ್ನು ನಮ್ಮದೇ ಆಗಿರ್ತಕ್ಕಂಥ ಒಂದು ಬ್ಲಾಗ್ ಸ್ಪಾಟ್ ಅದ ಸ್ಟಡಿ ವಿತ್ ಪರಶುರಾಮ್ blogspot.com ಅಂತ, ಅಲ್ಲಿನೂ ಕೂಡ ತಾವೇನು ಮಾಡ್ಬೋದು, ಈ ವಿಡಿಯೋವನ್ನು ನೋಡ್ಬೋದು. ಶುರು ಮಾಡೋಣ ವಿದ್ಯಾರ್ಥಿಗಳೇ. ಹಾಗಾದರೆ ನಾವುಗಳು ಇವತ್ತು ಏನು ಮಾಡೋಣಪ್ಪ ಅಂತಂದರೆ, ಮೊಟ್ಟ ಮೊದಲಿಗಾಗಿ 9ನೇ ತರಗತಿಯ ವಿಜ್ಞಾನದಲ್ಲಿ ನಾವೇನು ಮಾಡೋಣ, ಮೇನ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಸನ್ನು ನೋಡೋಕ್ಕಿಂತ ಮುಂಚೆ ಈ ಕ್ವಶನ್ ಪೇಪರ್ಗಳಲ್ಲಿ ನಾವು ಏನು ಮಾಡಿದ್ದೀವಿ, ಕೆಲವೊಂದಿಷ್ಟು ಏನು ಮಾಡಿದ್ದೀವಿ, ಘಟಕಗಳನ್ನು ಆಯ್ಕೆ ಮಾಡಿದ್ದೀವಿ. ಆ ಘಟಕಗಳ ಆಧಾರದ ಮೇಲೇ ಕ್ವಶನ್ ಪೇಪರ್ಸ್ಗಳನ್ನು ಸೆಟ್ ಮಾಡಿದ್ದೀವಿ. ಹಾಗಾದ್ರೆ 9ನೇ ಪಾಠ ಕೆಲಸ ಮತ್ತು ಶಕ್ತಿ ಅಂತಕ್ಕಂಥ ಪಾಠ ಇದೆ. 10ನೇದು ಶಬ್ದ ಅಂತಕ್ಕಂಥ ಪಾಠ, 11ನೇದು ನೈಸರ್ಗಿಕ ಸಂಪನ್ಮೂಲಗಳು, 12ನೇದು ಪರಮಾಣುಗಳು ಮತ್ತು ಅಣುಗಳು ಅಂತಕ್ಕಂಥ ಈ ಮುಖ್ಯವಾಗಿ 4 ಪಾಠಗಳ ಮೇಲೆ ನಾವೇನು ಮಾಡಿದ್ದೀವಿ, ಒಂದು 9th FA 3 ಕ್ವಶನ್ ಪೇಪರನ್ನು 20 ಮಾರ್ಕ್ಸ್ಗೆ 1 ಅವರ್ ಕ್ವಶನ್ ಪೇಪರನ್ನು ಸೆಟ್ ಮಾಡಿದ್ದೀವಿ. ಪ್ರಶ್ನೆ ಪತ್ರಿಕೆ ವರ್ಗ 9ನೇಯ ವಿಷಯ ವಿಜ್ಞಾನ, ಅಂಕಗಳು 20, ಅವಧಿ 60 ನಿಮಿಷ ಅಂದರೆ 1 ಗಂಟೆ. ಸೊ ಮೇನ್ ಕ್ವಶನ್ ಏನಿಟ್ಟಿದ್ದೀವಿ ಫಸ್ಟ್ ಅಂದರೆ, ಬಿಟ್ಟ ಸ್ಥಳ ಮಾದರಿ ತುಂಬತಕ್ಕಂಥ ಪ್ರಶ್ನೆಗಳು 3 ಪ್ರಶ್ನೆಗಳಿದ್ದಾವೆ. ತಲಾ ಒಂದಕ್ಕೆ 1 ಅಂಕ, ಒಟ್ಟು 3 ಅಂಕ. ಫಸ್ಟ್ ಕ್ವಶನ್ ಇತ್ತು, 1 ಜೂಲ್ ಇಸಿಕಲ್ ಟು ಡ್ಯಾಶ್ ಅಂದರೆ 1 ಜೂಲ್ ಅಂದರೆ ಎಷ್ಟು ಅಂತ ಬರೀಬೇಕು. ಎರಡನೇ ಪ್ರಶ್ನೆ ಇತ್ತು, ಮನುಷ್ಯನ ಶ್ರವಣ ಶಬ್ದದ ಸರಾಸರಿ ಶ್ರವಣ ವ್ಯಾಪ್ತಿ ಆವೃತ್ತಿಯ ವ್ಯಾಪ್ತಿ ಎಷ್ಟು ಅಂತ ಕೇಳಿದ್ದೀವಿ, ಅದರ ಆನ್ಸರ್ ಬರೀಬೇಕು. ಅವಗ್ರಾಡೋ ಸ್ಥಿರಾಂಕ ಎಷ್ಟು ಅನ್ನೋದನ್ನು ತಾವೇನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಇಷ್ಟು 3 ಏನು ಮಾಡಿದ್ದೀವಪ್ಪ ಅಂದರೆ 1 ಅಂಕದಲ್ಲಿ ಕೇಳ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದ್ದಾವೆ ಕಲಿಕಾ ಫಲಗಳನ್ನು ಆಧರಿಸಿ. ಇನ್ನು ಮುಖ್ಯ ಪ್ರಶ್ನೆ 2 ಬರ್ತದ ವಿದ್ಯಾರ್ಥಿಗಳೇ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ. ಒಟ್ಟು 4 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 1 ಅಂಕ, ಒಟ್ಟು 4 ಅಂಕ. 4ನೇ ಪ್ರಶ್ನೆ ಇತ್ತು, ಶಕ್ತಿ ಸಂರಕ್ಷಣಾ ನಿಯಮವನ್ನು ಬರಿಬೇಕಿತ್ತು. 5ನೇದು ತರಂಗ ದೂರ ಎಂದರೇನು. 6ನೇದು ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ಸಂಭವಿಸಿದರು, ಮಿಂಚು ಕಾಣಿಸಿದ ಸ್ವಲ್ಪ ಸಮಯದ ನಂತರ ಗುಡುಗಿನ ಶಬ್ದ ಕೇಳಿಸ್ತದ ಏಕೆ. 7ನೇದಿತ್ತು, ಜೀವಿಗಳಿಗೆ ವಾಯುಗೋಳ ಏಕೆ ಅವಶ್ಯಕ ಅಂತ. ಸೊ ಇವುಗಳನ್ನು ನಾವು ಏನು ಮಾಡಿದ್ದೀವಪ್ಪ ಅಂದರೆ ಈ ಪ್ರಶ್ನೆಗಳನ್ನು 1 ಅಂಕಕ್ಕೆ ಕೇಳಿದ್ದೀವಿ. ನಿಮ್ಮ ಉತ್ತರ ಒಂದು ವಾಕ್ಯಕ್ಕೆ ಏನು ಮಾಡಬೇಕಾಗಿರಲಿ, ಸೀಮಿತವಾಗಿರಲಿ, ಅಥವಾ ಪ್ರಶ್ನಾನುಸಾರ ಉತ್ತರಗಳನ್ನು ನೀವೇನು ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳೇ, ಕೊಡಬೇಕಾಗ್ತದೆ. ಮುಂದೆ ಹೋಗವ. ಮುಂದಿನ ವಿಭಾಗ ಏನಿದೆಪ್ಪ ಅಂದರೆ, ಮತ್ತೆ ಇದು ಕೂಡ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದೆ. ಅದರಲ್ಲಿ ಫಸ್ಟ್ ಇರ್ತಕ್ಕಂಥದ್ದು ಏನಿದೆಪ್ಪ ಅಂತಂದರೆ, 5 ಪ್ರಶ್ನೆಗಳಿದ್ದಾವೆ, ತಲಾ ಒಂದಕ್ಕೆ 2 ಅಂಕ ಇದೆ, ಒಟ್ಟು 10 ಅಂಕಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಸಿಗ್ತಾವೆ. ಸೊ ಫಸ್ಟ್ ಕ್ವಶನ್ ಇತ್ತು 8ನೇ ಪ್ರಶ್ನೆಯಲ್ಲಿ, ಶಬ್ದ ಎಂದರೇನು, ಅದು ಹೇಗೆ ಉತ್ಪತ್ತಿಯಾಗುತ್ತದೆ. ಸೊ ಶಬ್ದ, ಅದರ ಡೆಫಿನೇಷನ್ ಅನ್ನು ಬರೀಬೇಕು. ಶಬ್ದ ಉತ್ಪತ್ತಿ ಆಗ್ತಕ್ಕಂಥ ಕ್ರಮವನ್ನು ತಾವೇನು ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ, ಬರೀಬೇಕಿತ್ತು. 9ನೇ ಪ್ರಶ್ನೆ ಇತ್ತು, ಜೀವಿಗಳಿಗೆ ನೀರು ಏಕೆ ಅವಶ್ಯಕ. ಜೀವಿಗಳ ಎಲ್ಲ ಚಯಾಪಚಯಗಳಿಗೆ ನೀರು ಬೇಕೇ ಬೇಕಾಗ್ತವ ಅನ್ನೋದನ್ನು ಸಮರ್ಥನೆ ಮಾಡ್ತಕ್ಕಂಥ ಅಂಶಗಳನ್ನು ನೀವೇನು ಮಾಡಬೇಕು,
ಈ ಪ್ರಶ್ನೆ ಉತ್ತರಗಳಲ್ಲಿ ಬರೀಬೇಕಾಗಿತ್ತು ಜೀವಿಗಳಿಗೆ ನೀರು ಏಕೆ ಅವಶ್ಯಕ. 10ನೇ ಪ್ರಶ್ನೆ ಇದೆ, ಕಾರ್ಬನ್ ಚಕ್ರ ಬಿಡಿಸಿ ಅದರ ಬಗ್ಗೆ ಏನು ಮಾಡಬೇಕಾಗಿತ್ತು, ವಿವರಿಸಬೇಕಿತ್ತು. ಇದು ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಸೊ ಕಾರ್ಬನ್ ಚಕ್ರದ ಬಗ್ಗೆ ಏನು ಮಾಡಿದಾರಪ್ಪ ಅಂತಂದರೆ ಇಟ್ಟಿದ್ದಾರೆ. ಸೊ ಆ ಕಾರ್ಬನ್ ಚಕ್ರದ ಹಂತಗಳು ಹೇಗಿದಾವಲ್ಲ ಅದನ್ನೆಲ್ಲ ತಾವೇನು ಮಾಡಬೇಕು, ಹಂತಗಳನ್ನು ಸೂಚಿಸೋದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಅದರ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆಯನ್ನು ಸಹಿತ ತಾವೇನು ಮಾಡಬೇಕು, ವಿದ್ಯಾರ್ಥಿಗಳೇ ಕೊಡಬೇಕು. ಹೋಗೋಣ ಮುಂದಿನ ಪ್ರಶ್ನೆ ಸಂಖ್ಯೆ 11. ಬಹು ಪರಮಾಣುಯ ಅಯಾನುಗಳು ಎಂದರೇನು, ಉದಾಹರಣೆ ಕೊಡಿ. ಎಸ್, ಪರಮಾಣುವಿನ ರಚನೆ ಮತ್ತು ಪರಮಾಣು ಮತ್ತು ಅಣುಗಳು ಪಾಠದಲ್ಲಿ ಬರ್ತದೆ. ಸೊ ಬಹು ಪರಮಾಣುಯ ಅಯಾನುಗಳು ಅಂತ ಎದಕ್ಕೆ ಕರಿತೀವಿ. ಸೊ ಅದಕ್ಕೆ ಒಂದಿಷ್ಟು ಉದಾಹರಣೆಗಳನ್ನು ತಾವು ಕೊಟ್ಟು ಅದನ್ನು ಏನು ಮಾಡಬೇಕು, ಸಮರ್ಥನೆಯನ್ನು ಮಾಡಬೇಕು. ಪ್ರಶ್ನೆ 12 ಇತ್ತು, ಈ ಕೆಳಗಿನ ವಸ್ತುಗಳ ಮೋಲಾರ್ ರಾಶಿಯನ್ನು ಲೆಕ್ಕಾಚಾರ ಮಾಡಿ ಅಂತ ಇದೆ. ಈಥೈನ್ ಮತ್ತು ನೈಟ್ರಿಕ್ ಆಮ್ಲ. ಸೊ ಇವುಗಳ ಮೋಲಾರ್ ರಾಶಿಯನ್ನು ಲೆಕ್ಕಾಚಾರ ಮಾಡ್ತಕ್ಕಂಥ ಕ್ರಮವನ್ನು ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಲೆಕ್ಕವನ್ನು ಹಾಕಬೇಕು. ಅದರ ಅನುಸೂತ್ರ ಬರೆದ್ರೆ ಗೊತ್ತಾಗ್ತದೆ. ಮೋಲಾರ್ ರಾಶಿ ಕಂಡುಹಿಡಿತಕ್ಕಂಥ ಸೂತ್ರ ದತ್ತಾಂಶಗಳನ್ನು ಹಾಕಿ ಸೊ ಲೆಕ್ಕಾಚಾರವನ್ನು ಮಾಡಿದರೆ 2 ಅಂಕ ಕೊಡ್ತಾರೆ. ಇಲ್ಲಿ 3 ಅಂಕಕ್ಕೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಮುಖ್ಯ ಪ್ರಶ್ನೆ 4ರಲ್ಲಿ. ಸೊ 3 ಅಂಕ ಒಂದೇ ಪ್ರಶ್ನೆ ಇದೆ. ಸೊ 13ನೇ ಪ್ರಶ್ನೆ ಇತ್ತು, 1500 kg ರಾಶಿಯುಳ್ಳ 60 km/h ವೇಗದಲ್ಲಿ ಚಲಿಸ್ತಕ್ಕಂಥ ಒಂದು ಕಾರನ್ನು ನಿಲ್ಲಿಸಲು ಬೇಕಾಗುವ ಕೆಲಸವನ್ನು ಲೆಕ್ಕಾಚಾರ ಮಾಡಿ. ಇಲ್ಲಿ ಮುಖ್ಯವಾಗಿ ನಾವೇನು ಮಾಡಿದಾರಪ್ಪ ಅಂದರೆ ಕೆಲಸದ ಬಗ್ಗೆ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆಲಸವನ್ನು ಕಂಡುಹಿಡಬೇಕಾದ್ರೆ ಯಾವ ಸೂತ್ರ ಹಾಕಬೇಕು, ಅಲ್ಲಿ ಕೆಲವೊಂದಿಷ್ಟು ದತ್ತಾಂಶಗಳಿದ್ದಾವೆ. ತುಂಬಾ ಸರಳವಾಗಿರ್ತಕ್ಕಂಥ ಲೆಕ್ಕ ಇದೆ. ಸೊ ಆ್ಯಕ್ಚುಲಿ ಇದು 2 ಅಂಕಕ್ಕೆ ಇಂಥ ಪ್ರಶ್ನೆಗಳನ್ನು ಕೊಡ್ತಾರೆ. ಬಟ್ ಅದನ್ನು ಏನು ಮಾಡಿದ್ದಾರೆ, 3 ಅಂಕಕ್ಕೆ ತಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನು ಏನು ಮಾಡಿದ್ದಾರೆ, 3 ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ವಿಡಿಯೋದಲ್ಲಿ ನಾವು ಏನು ಮಾಡಿದ್ದೀವಿ, 9ನೇ ತರಗತಿಗೆ ನಿಮಗೆ ಮೋಸ್ಟ್ ಬೆನಿಫಿಟ್ ಆಗ್ತಕ್ಕಂಥ ಕಲಿಕಾ ಫಲಗಳ ಆಧಾರದ ಮೇಲೆ ಇರ್ತಕ್ಕಂಥ ವಿಜ್ಞಾನದಲ್ಲಿ ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಸೊ ಟೋಟಲ್ ಇಲ್ಲಿಯವರೆಗೆ ನಾವು 3 ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ. ಮತ್ತೆ ಯಾವ ಕ್ವಶನ್ ಪೇಪರ್ ಬೇಕು ಅನ್ನೋದನ್ನು ತಾವು ಏನು ಮಾಡ್ಬೋದು, ಕಮೆಂಟಲ್ಲಿ ಹಾಕಿದರೆ ಅವುಗಳನ್ನು ಸಹಿತ ಸಿದ್ಧಪಡಿಸಿ ತಮಗೆ ಕೊಡ್ತೀವಿ ಅಂತ ಹೇಳ್ತಾ. ಸೊ ದಯಮಾಡಿ ನಮ್ಮ ವಿಡಿಯೋಗಳನ್ನು ತಾವುಗಳು ನೋಡಬೇಕು. ನಿಮ್ಮ ವ್ಯೂಸ್ಗಳಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಬಟ್ ಏನಾಗ್ತದಪ್ಪ ಅಂತಂದರೆ ಎಲ್ಲೋ ನಮಗೆ ಏನಾಗ್ತದಂತ ಸಬ್ಸ್ಕ್ರಿಪ್ಷನ್ಗಳು ಕಡಿಮೆ ಬರ್ತಾವೆ, ಸಬ್ಸ್ಕ್ರೈಬ್ಗಳು ಕಡಿಮೆ ಆಗ್ತಾವೆ ಅಂತ ಅನ್ನಿಸ್ತದೆ. ಯಾಕಂದರೆ ವ್ಯೂಸ್ಗಳು ತುಂಬಾ ಅದಾವ, ಬಟ್ ಶೇರ್ಗಳು ಮತ್ತು ಸಬ್ಸ್ಕ್ರೈಬ್ಗಳು ಆಗಬೇಕು ಅನ್ನೋದೇ ಒಂದು ನಮ್ಮ ಆಸೆ. ಸೊ ದಯಮಾಡಿ ವಿಡಿಯೋ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.